Hello, I am Dr. S. Amir Pasha, Assistant Professor, Department of Political Science, Government Graduate College, Devanagari. In my today's class, I am going to explain you about Political Science 5th Semester BA, Paper 5.1. The title of the paper is Indian Constitution Institutional Framework. In this paper, the chapter number 3, the unit number 3, Union and State Executive, main heading, session number 40, the topic is Prime Minister, Power and Functions. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ 5ನೇ ಸೆಮಿಸ್ಟರ್ BA ಪತ್ರಿಕೆ 5.1 ಇದರಲ್ಲಿ 40ನೇ ಸೆಷನ್ ವಿವರಿಸ್ತಾ ಇದ್ದೀನಿ 3ನೇ ಅಧ್ಯಾಯದಲ್ಲಿ. ಪತ್ರಿಕೆಯ ಹೆಸರು ಭಾರತ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು. ಇದರಲ್ಲಿ 3ನೇ ಅಧ್ಯಾಯ ಕೇಂದ್ರ ಮತ್ತು ರಾಜ್ಯ ಕಾರ್ಯಾಂಗಗಳು. ಇದರಲ್ಲಿ ಸೆಷನ್ ನಂಬರ್ 40. ಈ ತರಗತಿಯಲ್ಲಿ ನಾನು ಈಗ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸ್ತಾ ಇದ್ದೀನಿ. The Chief Minister, Power and Functions. The Chief Minister of a state enjoys a position equal to that of the Prime Minister in the Union of India. For all practical purposes, the Chief Minister has the executive power of the state government. The Chief Minister has the following powers and functions in terms of Article 163 sub 1 of the Indian Constitution. ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ಒಂದು ರಾಜ್ಯದ ಮುಖ್ಯಮಂತ್ರಿಯು ಭಾರತದ ಒಕ್ಕೂಟದಲ್ಲಿ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಸಮಾನವಾದ ಸ್ಥಾನವನ್ನು ರಾಜ್ಯ ಮಟ್ಟದಲ್ಲಿ ಅನುಭವಿಸ್ತಾರೆ. ಎಲ್ಲ ಪ್ರಾಯೋಗಿಕ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಕಾರ್ಯಾಂಗದ ಅಧಿಕಾರವನ್ನು ಹೊಂದಿರ್ತಾರೆ. ರಾಜ್ಯ ಸರ್ಕಾರದ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಇವರು ಅಂತ ಹೇಳ್ಬೋದು. ಯಾಕೆಂದರೆ ಸಂಸದೀಯ ಪದ್ಧತಿ ಇರೋದ್ರಿಂದ ರಾಜ್ಯಪಾಲರು ಹೆಸರಿಗೆ ಮಾತ್ರ ಇದ್ದರೆ ಮುಖ್ಯಮಂತ್ರಿ ವಾಸ್ತವಿಕವಾಗಿ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕಾರ್ಯನ ನಿರ್ವಹಿಸ್ತಾರೆ. ಸಂವಿಧಾನದ 163 ಸಬ್ 1ನೇ ವಿಧಿ ಅನ್ವಯ ಮಂತ್ರಿಮಂಡಲದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಹಲವಾರು ಅಧಿಕಾರಗಳನ್ನು ಚಲಾಯಿಸ್ತಾರೆ. ಅವುಗಳನ್ನು ನಾವು ಒನ್ ಬೈ ಒನ್ ಹೀಗೆ ವಿವರಿಸ್ಬೋದು. ಫಾರ್ಮೇಷನ್ ಆಫ್ ದ ಮಿನಿಸ್ಟ್ರಿ. ದ ಚೀಫ್ ಮಿನಿಸ್ಟರ್ ಫಾರ್ಮ್ಸ್ ದ ಕ್ಯಾಬಿನೆಟ್. Totally, the ministry is formed by the chief minister at the state level. After his appointment, he prepares a list of other ministers and the governor makes the appointments of the ministers according to that list. The ministers list is prepared by CM, and the governor appoints the ministers who are there in that particular list. No person can be appointed as minister without the will of the chief minister. It is the whole and sole power of the chief minister to appoint ministers in his ministry. ಮಂತ್ರಿಮಂಡಲದ ರಚನೆ. ಅಧಿಕಾರ ವಹಿಸಿಕೊಂಡ ನಂತರ ಮಂತ್ರಿಮಂಡಲದ ರಚನೆ ಮುಖ್ಯಮಂತ್ರಿಯ ಮೊಟ್ಟ ಮೊದಲ ಜವಾಬ್ದಾರಿ. ಸರ್ಕಾರದ ರಚನೆ ಅಂತ ಕೂಡ ಕರೀತಾರೆ. ತಾನು ಆಯ್ಕೆ ಆದಮೇಲೆ ಮಾಡ್ತಕ್ಕಂಥ ಮೊದಲನೇ ಕೆಲಸನೇ ತನ್ನ ಮಂತ್ರಿಮಂಡಲದ ರಚನೆ ಮಾಡ್ತಕ್ಕಂಥದ್ದು. ಸಂವಿಧಾನಾತ್ಮಕವಾಗಿ ಮಂತ್ರಿಮಂಡಲವನ್ನು ರಚಿಸುವ ಅಧಿಕಾರವು ರಾಜ್ಯಪಾಲರಿಗೆ ಸೇರಿದ್ದರೂ ವಾಸ್ತವಿಕವಾಗಿ ಈ ಅಧಿಕಾರವನ್ನು ಮುಖ್ಯಮಂತ್ರಿಯವರು ಚಲಾಯಿಸ್ತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸ್ತಾರೆ. ಮುಖ್ಯಮಂತ್ರಿಗಳು ಎಲ್ಲ ಧರ್ಮ, ಜಿಲ್ಲೆ, ಜಾತಿಗಳಿಗೆ ತಮ್ಮ ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ ನೀಡೋ ಪ್ರಯತ್ನನ ಮಾಡ್ತಾರೆ. ಮುಖ್ಯಮಂತ್ರಿಯು ಮಂತ್ರಿಮಂಡಲದ ರಚನೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ನೀಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಚಾರಿತ್ರ್ಯ, ಆಡಳಿತಾನುಭವ, ಸಾಮರ್ಥ್ಯ ಹಾಗೂ ಹಿನ್ನೆಲೆಗಳನ್ನು ಪರಿಗಣಿಸಬೇಕಾಗುತ್ತದೆ. ಸೆಕೆಂಡ್ ಇಂಪಾರ್ಟೆಂಟ್ ಪವರ್ ಆಫ್ ದ CM ಆಫ್ ಎ ಸ್ಟೇಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪೋರ್ಟ್ಫೋಲಿಯೋಸ್. ದ ಡಿಪಾರ್ಟ್ಮೆಂಟ್ಸ್ ಆರ್ distributed among the ministers by the chief minister. The chief minister looks after the work of other ministers. He can change the departments of ministers whenever he likes. The ministers keep the chief minister informed regarding the working of their departments. They get advice of the chief minister whenever necessary. ಖಾತೆಗಳನ್ನು ಹಂಚೋದು ಎರಡನೇ ಪ್ರಮುಖ ಕಾರ್ಯ. ಮಂತ್ರಿಗಳನ್ನು ನೇಮಕ ಮಾಡಿದ್ಮೇಲೆ ಅವ್ರು ಯಾವ್ಯಾವ ಮಂತ್ರಿಗೆ ಯಾವ್ಯಾವ ಖಾತೆ ಅಥವಾ ಇಲಾಖೆ ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಯ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಮಂತ್ರಿಮಂಡಲದ ರಚನೆಯ ನಂತರ ಮುಖ್ಯಮಂತ್ರಿ ತನ್ನ ಮಂತ್ರಿಮಂಡಲದ ಸದಸ್ಯರಿಗೆ ಗೃಹ ಇಲಾಖೆ, ಜಲಸಂಪನ್ಮೂಲ, ಸಾರಿಗೆ, ಕಂದಾಯ, ಕೈಗಾರಿಕೆ, ಲೋಕೋಪಯೋಗಿ, ಹಣಕಾಸು, ಶಿಕ್ಷಣ, ನಗರಾಭಿವೃದ್ಧಿ, ಮಾಹಿತಿ ಮತ್ತು ತಂತ್ರಜ್ಞಾನ ಮುಂತಾದ ಖಾತೆಗಳನ್ನು ವಹಿಸಿಕೊಡುವ ಜವಾಬ್ದಾರಿ ಮುಖ್ಯಮಂತ್ರಿಗೆ ಸೇರಿರುತ್ತೆ.
ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯ ನಿರ್ಧಾರನೇ ಅಂತಿಮ. ರಾಜ್ಯದಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯ ತೀರ್ಮಾನ ಅಂತಿಮ ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ತೀರ್ಮಾನನೇ ಅಂತಿಮ. ಖಾತೆ ಹಂಚಿಕೆಯಲ್ಲಿ ಅಂತಿಮ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯು ಮಂತ್ರಿಗಳ ವಿಶ್ವಾಸಾರ್ಹತೆ, ಆಡಳಿತಾನುಭವ, ದಕ್ಷತೆ ಮುಂತಾದ ಅಂಶಗಳನ್ನು ಪರಿಗಣಿಸಿಯೇ ಇಲಾಖೆಗಳನ್ನು ನೀಡ್ತಾನೆ. Reorganization of portfolios. He or she reallocates the portfolios to ministers. He has the power to reallocate or reorganize a ministry. He or she can reallocate portfolios as well. The chief minister can also include new minister in the council or remove an earlier minister, an old minister. He or she can call upon any minister to resign. ಮಂತ್ರಿಮಂಡಲದ ಪುನರ್ರಚನೆ ಮಾಡ್ತಕ್ಕಂಥದ್ದು. ಆಡಳಿತದಲ್ಲಿ ದಕ್ಷತೆ ಮತ್ತು ಹೊಸತನ ಮೂಡಿಸಲು ಕೆಲವೊಮ್ಮೆ ಮುಖ್ಯಮಂತ್ರಿಗಳು ಮಂತ್ರಿಮಂಡಲವನ್ನು ಪುನರ್ರಚಿಸಬಹುದು. ಪುನರ್ರಚನೆ ಅಂದರೆ ಮಂತ್ರಿಗಳ ಬದಲಾವಣೆ ಇರ್ಬೋದು ಅಥವಾ ಖಾತೆಗಳ ಬದಲಾವಣೆ ಇರ್ಬೋದು, ಹಳೆ ಮಂತ್ರಿಗಳನ್ನು ತೆಗೆದು ಹೊಸ ಮಂತ್ರಿಗಳನ್ನು ನೇಮಕಾತಿ ಮಾಡೋದಿರ್ಬೋದು. ಇವೆಲ್ಲ ಮುಖ್ಯಮಂತ್ರಿಗೆ ಸೇರಿರ್ತಕ್ಕಂಥ ಅಧಿಕಾರಗಳು. ಪುನರ್ರಚನೆಯ ಸಂದರ್ಭದಲ್ಲಿ ಖಾತೆಗಳ ವಿನಿಮಯ ಆಗ್ಬೋದು, ಬದಲಾವಣೆ ಆಗೋದು ಉಂಟು. ಅಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಮಂತ್ರಿಗಳನ್ನು ಮಂತ್ರಿಮಂಡಲದಿಂದ ಕೈಬಿಡುವ ಹಾಗೂ ಹೊಸ ವ್ಯಕ್ತಿಗಳನ್ನು ಮಂತ್ರಿಗಳನ್ನಾಗಿ ನೇಮಕ ಮಾಡೋ ಸಾಧ್ಯತೆ ಕೂಡ ಮುಖ್ಯಮಂತ್ರಿಗೆ ಸೇರಿರುತ್ತೆ. Fourth one, leader of the Council of Ministers. CM is the leader of Council of Ministers at the state level. The Chief Minister acts as the chairman of the cabinet. He or she presides over the meetings of the council, meetings of the ministry or cabinet, and convenes and presides over the meetings. He has the right to summon the meetings of a ministry at any time. ಸಚಿವ ಸಂಪುಟದ ನಾಯಕನಾಗಿರ್ತಾನೆ. ಸಂವಿಧಾನದ 163 ಸಬ್ 1ನೇ ವಿಧಿಯ ಪ್ರಕಾರ ಮುಖ್ಯಮಂತ್ರಿ ಸಚಿವ ಸಂಪುಟದ ನಾಯಕರಾಗಿರ್ತಾರೆ. ರಾಜ್ಯ ಸಚಿವ ಸಂಪುಟ ಮಂತ್ರಿಮಂಡಲದ ನಾಯಕರಾಗಿರ್ತಾರೆ. ಸಚಿವ ಸಂಪುಟ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯದ ವಿಷಯಗಳಿಗೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಸಚಿವ ಸಂಪುಟದ ಕಾರ್ಯಕಲಾಪಗಳ, ಕಾರ್ಯಕ್ರಮಗಳ ಹಾಗೂ ಚರ್ಚಿಸಬೇಕಾದ ವಿಷಯಗಳ ಪಟ್ಟಿಯನ್ನು ಮುಖ್ಯಮಂತ್ರಿ ನಿರ್ಧರಿಸುತ್ತಾರೆ. ಮುಖ್ಯಮಂತ್ರಿಯು ಸಚಿವ ಸಂಪುಟದ ಸದಸ್ಯರ ನಡುವೆ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ಸಾಮರಸ್ಯ ಸಹಕಾರನೂ ಮೂಡಿಸುತ್ತಾರೆ ಮಂತ್ರಿಗಳ ನಡುವೆ. Leader of the Legislative Assembly, fifth important power or function. The Chief Minister is also the leader of the legislature. The leader of lower house. He is the leader of Legislative Assembly because his party commands majority in the legislature. Legislative Assembly is more important than Legislative Council. The Legislative Council cannot stand the way of Legislative Assembly. Hence, the legislature generally acts under the guidance of the Chief Minister. No law can be framed without the will of the Chief Minister. During emergency also, the legislature performs its function according to the instructions of the Chief Minister. ವಿಧಾನಸಭೆಯ ನಾಯಕ. ಮುಖ್ಯಮಂತ್ರಿಯು ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನಾಗಿರ್ತಾನೆ. ಮುಖ್ಯಮಂತ್ರಿಯು ಸರ್ಕಾರದ ಆಡಳಿತ, ನೀತಿಗಳು, ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಂತ್ರಿಮಂಡಲದ ಪರವಾಗಿ ವಿಧಾನಸಭೆಗೆ ಹೊಣೆಯಾಗಿರ್ತಾನೆ. ಮಂತ್ರಿಮಂಡಲ ಮಂಡಿಸುವ ಮಸೂದೆಗಳಿಗೆ ವಿಧಾನಸಭೆಯ ಅನುಮೋದನೆ ಪಡೆಯುವುದು ಮುಖ್ಯಮಂತ್ರಿಯ ಜವಾಬ್ದಾರಿಯಾಗಿರುತ್ತದೆ. ಮುಖ್ಯಮಂತ್ರಿಯು ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳ ಟೀಕೆಯ ವಿರುದ್ಧ ತನ್ನ ಸರ್ಕಾರದ ನೀತಿಗಳು, ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳನ್ನು ಸಮರ್ಥಿಸಿಕೊಳ್ಳಬೇಕಾಗುತ್ತದೆ. ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ವಿರೋಧ ಪಕ್ಷಗಳ ಟೀಕಾ ಪ್ರಹಾರಗಳಿಂದ ರಕ್ಷಿಸಲು ಮುಂದಾಗಬೇಕಾಗುತ್ತದೆ. ಹೀಗೆ ಮುಖ್ಯಮಂತ್ರಿಯು ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನ ಪಾತ್ರವನ್ನು ವಹಿಸುತ್ತಾರೆ. ಲೀಡರ್ ಆಫ್ ದ ಗವರ್ಮೆಂಟ್. ಅಂಡರ್ ದ ಲೀಡರ್ಶಿಪ್ ಆಫ್ ಚೀಫ್ ಮಿನಿಸ್ಟರ್, ದ ಕ್ಯಾಬಿನೆಟ್ ಮಿನಿಸ್ಟರ್ಸ್, ದ ಎಂಟೈರ್ ಸ್ಟೇಟ್, ದ ವೇರಿಯಸ್ ಮಿನಿಸ್ಟರ್ಸ್ ಮ್ಯಾನೇಜ್ ದೇರ್ ಅಕೌಂಟ್ಸ್ ಅಂಡರ್ ದ ಸೂಪರ್ವಿಷನ್, ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಆಫ್ ದ ಚೀಫ್ ಮಿನಿಸ್ಟರ್. Chief ministers are the lion's share of government's success or failure. Chief ministers are the lion's share of government's success and failure. The chief minister defends his government's decisions and programs inside and outside the house. The chief minister may, by advising the governor, dismiss the incompetent and disobedient ministers from the cabinet. ಸರ್ಕಾರದ ನಾಯಕನಾಗಿ ಕಾರ್ಯನಿರ್ವಹಿಸತಕ್ಕಂಥ ಅಧಿಕಾರ
ಮುಖ್ಯಮಂತ್ರಿಗಿದೆ ರಾಜ್ಯದಲ್ಲಿ. ಮುಖ್ಯಮಂತ್ರಿಯ ಸಾರಥ್ಯದಲ್ಲಿ ಮಂತ್ರಿಮಂಡಲವು ಇಡೀ ರಾಜ್ಯದ ಆಡಳಿತ ನಿರ್ವಹಿಸುತ್ತೆ. ರಾಜ್ಯದ ಆಡಳಿತದ ಸಾರಥಿ ಮುಖ್ಯಮಂತ್ರಿ ಆಗಿರ್ತಾರೆ. ವಿವಿಧ ಮಂತ್ರಿಗಳು ತಮ್ಮ ಖಾತೆಗಳ ಆಡಳಿತವನ್ನು ಮುಖ್ಯಮಂತ್ರಿಯ ಮೇಲ್ವಿಚಾರಣೆ, ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ನಿರ್ವಹಿಸುತ್ತಾರೆ. ಸರ್ಕಾರದ ಯಶಸ್ಸು ಹಾಗೂ ಅಪಯಶಸ್ಸಿನಲ್ಲಿ ಮುಖ್ಯಮಂತ್ರಿಗಳದೇ ಸಿಂಹ ಪಾಲು. ಯಶಸ್ಸಾದರೆ ಒಳ್ಳೆ ಹೆಸರು ಮುಖ್ಯಮಂತ್ರಿಗೆ, ಅಪಯಶಸ್ಸಾದರೆ ಕೆಟ್ಟ ಹೆಸರು ಮುಖ್ಯಮಂತ್ರಿಗೆ ಬರುತ್ತೆ. ಮುಖ್ಯಮಂತ್ರಿಯು ಸದನದ ಒಳಗೆ ಹಾಗೂ ಹೊರಗೆ ತನ್ನ ಸರ್ಕಾರದ ನಿರ್ಧಾರಗಳನ್ನು, ಕಾರ್ಯಕ್ರಮಗಳನ್ನು ಸಮರ್ಥಿಸಿಕೊಳ್ತಾರೆ. ಮುಖ್ಯಮಂತ್ರಿಯು ರಾಜ್ಯಪಾಲರಿಗೆ ಸಲಹೆ ನೀಡುವ ಮೂಲಕ ಅಧ್ಯಕ್ಷ ಹಾಗೂ ಕರ್ತವ್ಯ ಲೋಪವೆಸಗುವ ಮಂತ್ರಿಗಳನ್ನು ಮಂತ್ರಿಮಂಡಲದಿಂದ ವಜಾ ಮಾಡಿಸಬಹುದು. ಆ ಅಧಿಕಾರನೂ ಮುಖ್ಯಮಂತ್ರಿಗಿದೆ. 7th ಇಂಪಾರ್ಟೆಂಟ್ ಪವರ್ ಟು ಅಡ್ವೈಸ್ ಡಿಸಾಲ್ವಿಂಗ್ ಅಸೆಂಬ್ಲಿ, the lower house. The chief minister advises the governor to dissolve the legislature, to dissolve the lower house. When there are serious differences in the cabinet, when there is no expected cooperation in the administration by ministerial colleagues, repeatedly following to get the bills approved by the legislature and losing credibility in the assembly. ವಿಧಾನಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ. ಸಚಿವ ಸಹೋದ್ಯೋಗಿಗಳಿಂದ ಆಡಳಿತದಲ್ಲಿ ನಿರೀಕ್ಷಿತ ಸಹಕಾರ ದೊರೆಯದಿದ್ದಾಗ, ಮಂತ್ರಿಮಂಡಲದಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳುಂಟಾದಾಗ, ಮಸೂದೆಗಳಿಗೆ ವಿಧಾನಮಂಡಲದ ಅನುಮೋದನೆ ಪಡೆಯುವಲ್ಲಿ ಸರ್ಕಾರ ಪದೇ ಪದೇ ವಿಫಲವಾದಾಗ ಹಾಗೂ ವಿಧಾನಸಭೆಯಲ್ಲಿ ವಿಶ್ವಾಸಮತವನ್ನು ತನ್ನ ಪಕ್ಷ ಕಳೆದುಕೊಂಡಾಗ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡ್ತಾರೆ. ಪ್ರಿನ್ಸಿಪಲ್ ಅಡ್ವೈಸರ್ ಟು ದ ಗವರ್ನರ್. ದ ಚೀಫ್ ಮಿನಿಸ್ಟರ್ ಅಡ್ವೈಸಸ್ ದ ಗವರ್ನರ್ in case of appointment and promotion of higher officials in the state. In this regard, the chief minister plays an important role and enjoys a vast power of appointing authority. ರಾಜ್ಯಪಾಲರಿಗೆ ಪ್ರಧಾನ ಸಲಹೆಗಾರರಾಗಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಇರ್ತಾರೆ. ಉನ್ನತ ಸ್ಥಾನಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಯು ರಾಜ್ಯಪಾಲರ ಪ್ರಧಾನ ಸಲಹೆಗಾರರಾಗಿರ್ತಾರೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಯೋಜನಾ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಅಡ್ವೊಕೇಟ್ ಜನರಲ್ ಮತ್ತು ಮಹಿಳಾ ಆಯೋಗ, ಅಲ್ಪಸಂಖ್ಯಾತರ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. 9th ಇಂಪಾರ್ಟೆಂಟ್ ಪವರ್ ಅಂಡ್ ಫಂಕ್ಷನ್ ಆಫ್ ದ CM is the link between the governor and council of ministers. The chief minister is the channel of communication between the governor and ministers. He or she communicates to the governor all decisions of the council of ministers relating to the administration of the state. The governor can seek any information from the council of ministers through the chief minister. He or she furnishes such information as the governor may call for. He or she is the chief advisor to the governor. So, chief minister acts as the chief link between ministry and governor. He is just like a connecting bridge between ministry and the governor. ಸಂಪರ್ಕ ಸೇತುವೆ. 9ನೇದಾಗಿ, ಮುಖ್ಯಮಂತ್ರಿಯು ರಾಜ್ಯಪಾಲರು ಹಾಗೂ ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆ ಇದ್ದಂತೆ. ಮಂತ್ರಿಮಂಡಲದ ಎಲ್ಲ ನಿರ್ಧಾರಗಳನ್ನು ರಾಜ್ಯಪಾಲರಿಗೆ ತಿಳಿಸೋದು ಮುಖ್ಯಮಂತ್ರಿಯ ಸಂವಿಧಾನಬದ್ಧ ಕರ್ತವ್ಯವಾಗಿರುತ್ತದೆ. ಹಾಗೆಯೇ ರಾಜ್ಯಪಾಲರು ಮುಖ್ಯಮಂತ್ರಿಯ ಮೂಲಕ ತಮ್ಮ ಸಲಹೆ, ಸಂದೇಶ, ಸೂಚನೆಗಳನ್ನು ಮಂತ್ರಿಮಂಡಲಕ್ಕೆ ತಿಳಿಸಬಹುದು. ವಿವಿಧ ಶಾಸನಗಳಿಗೆ ಹಾಗೂ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯ ಮೂಲಕ ಪಡೆಯಬಹುದು ಅಂತ ಸಂವಿಧಾನದ 162ನೇ ವಿಧಿ ತಿಳಿಸುತ್ತೆ. ನಂಬರ್ 10, ಹೆಡ್ ಆಫ್ ದ ಸ್ಟೇಟ್. ದ ಚೀಫ್ ಮಿನಿಸ್ಟರ್ ಈಸ್ ನಾಟ್ ಓನ್ಲಿ ಎ ಗೌರ್ಮೆಂಟ್ ಲೀಡರ್ ಬಟ್ ಆಲ್ಸೋ ಎ ಲೀಡರ್ ಆಫ್ ಎ ಸ್ಟೇಟ್. He is responsible for leading the state in political, economic, cultural, technical and other fields. ರಾಜ್ಯದ ನಾಯಕರಾಗಿರ್ತಾರೆ ಮುಖ್ಯಮಂತ್ರಿ. ಮುಖ್ಯಮಂತ್ರಿಯು ಸರ್ಕಾರದ ನಾಯಕರಷ್ಟೇ ಅಲ್ಲ, ರಾಜ್ಯದ ನಾಯಕರೂ ಹೌದು. ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ರಾಜ್ಯವನ್ನು ಮುನ್ನಡೆಸುವುದು ಮುಖ್ಯಮಂತ್ರಿಯ ಜವಾಬ್ದಾರಿಯಾಗಿದೆ. ಲೀಡರ್ ಆಫ್ ದ ಮಾಸಸ್. ಪಾಯಿಂಟ್ ನಂಬರ್ 11. The chief minister is the leader of the masses in the state. He is the elected representative of the people and is supported by the majority party in the house. The people of the state are always ready to carry out the wishes of the chief minister. ಜನಸಾಮಾನ್ಯರ ನಾಯಕರು ಆಗಿರ್ತಾರೆ ಮುಖ್ಯಮಂತ್ರಿ ರಾಜ್ಯ ಮಟ್ಟದಲ್ಲಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಜನಸಾಮಾನ್ಯರ ನಾಯಕ. ಅವರು ಜನರ ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ ಮತ್ತು ಸದನದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ.
ಮುಖ್ಯಮಂತ್ರಿಗಳು ಜನರ ಆಶೋತ್ತರಗಳನ್ನು ಈಡೇರಿಸಲು ಪ್ರಯತ್ನಿಸ್ತಾರೆ. ಮುಖ್ಯಮಂತ್ರಿಯೊಂದಿಗೆ ರಾಜ್ಯದ ಜನರು ಸಹ ಕೈಜೋಡಿಸ್ತಾರೆ. ಲಾಸ್ಟ್ಲಿ, ಮಿಸಲೇನಿಯಸ್ ಪವರ್ಸ್. ನಂಬರ್ 12. The chief minister has some miscellaneous powers. He or she plays an important role in financial sphere also. The finance minister of the state must consult him before presenting the annual budget. No money bill can be introduced without his knowledge. The chief minister represents his state in the meetings and conferences convened by the central government. The chief minister of a state occupies a very significant position in the state administration. ಇತರೆ ಅಧಿಕಾರಗಳು. ಮುಖ್ಯಮಂತ್ರಿ ಮೇಲೆ ತಿಳಿಸಿದ ಹಲವಾರು ಅಧಿಕಾರಗಳ ಜೊತೆಗೆ ಮತ್ತೆ ಕೆಲವು ಅಧಿಕಾರಗಳನ್ನು ನಿರ್ವಹಿಸ್ತಾರೆ. ಅವುಗಳನ್ನು ಹೀಗೆ ಹೇಳ್ಬೋದು. ಮುಖ್ಯಮಂತ್ರಿಗೆ ಕೆಲವು ವಿವಿಧ ಅಧಿಕಾರಗಳು ಇವೆ. ಅವುಗಳಲ್ಲಿ ಆರ್ಥಿಕ ಕ್ಷೇತ್ರದಲ್ಲೂ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ವಾರ್ಷಿಕ ಮುಂಗಡ ಪತ್ರವನ್ನು ಮಂಡಿಸುವ ಮೊದಲು ರಾಜ್ಯ ಹಣಕಾಸು ಸಚಿವರು ಇವರೊಂದಿಗೆ ಸಮಾಲೋಚಿಸಬೇಕಾಗುತ್ತೆ. ಇವರ ಅರಿವಿಲ್ಲದೆ ಹಣಕಾಸು ಮಸೂದೆಯನ್ನು ಸದನದಲ್ಲಿ ಮನೆಯಲ್ಲಿ ಮಂಡಿಸಲಾಗೋದಿಲ್ಲ. ಕೇಂದ್ರ ಸರ್ಕಾರ ಕರೆಯುವ ಸಭೆಗಳು ಮತ್ತು ಸಮ್ಮೇಳನಗಳಲ್ಲಿ ಮುಖ್ಯಮಂತ್ರಿಗಳು ತಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತದಲ್ಲಿ ಬಹಳ ಮಹತ್ವದ ಸ್ಥಾನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಪೊಸಿಷನ್ ಆಫ್ ದ CM. The chief minister's position is preeminent in the state governmental system. It is preeminent. In practice, his position will be imposing only when his party commands a clear majority in the state legislature. When it is a coalition government, it becomes difficult to safeguard the principle of collective responsibility. So, much of the time and energy of the chief minister will, in that case, be wasted on keeping his team united and sufficiently disciplined. ಮುಖ್ಯಮಂತ್ರಿಯ ಸ್ಥಾನ. ಕೊನೆಯದಾಗಿ, ರಾಜ್ಯ ಸರ್ಕಾರದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಸರ್ವಶ್ರೇಷ್ಠ ಸ್ಥಾನ ಅಂತಲೇ ಹೇಳ್ಬೋದು. ಏಕೆಂದರೆ ಸಂಸದೀಯ ಪದ್ಧತಿ ಇರೋದ್ರಿಂದ ರಾಜ್ಯದ ನಿಜವಾದ ಮುಖ್ಯಸ್ಥರು ಇವರೇ ಆಗಿರ್ತಾರೆ, ಆಡಳಿತದ ಮುಖ್ಯಸ್ಥರು. ಪ್ರಾಯೋಗಿಕವಾಗಿ ರಾಜ್ಯ ಶಾಸಕಾಂಗದಲ್ಲಿ ಅವರ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದಾಗ ಮಾತ್ರ ಅವರ ಸ್ಥಾನ ಬಲಿಷ್ಠವಾಗಿರುತ್ತದೆ. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಏನಾದರೂ ರಚನೆ ಆದರೆ ಸಾಮೂಹಿಕ ಹೊಣೆಗಾರಿಕೆಯ ತತ್ವನ ಕಾಪಾಡೋದೇ ಕಷ್ಟ ಆಗುತ್ತೆ. ಬೇರೆ ಬೇರೆ ಪಕ್ಷಗಳನ್ನು ನಿಭಾಯಿಸೋದೇ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಹೆಚ್ಚಿನ ಸಮಯ ಮತ್ತು ಶಕ್ತಿಯನ್ನು ತಮ್ಮ ತಂಡವನ್ನು ಒಗ್ಗೂಡಿಸಲು ಮತ್ತು ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅದರಲ್ಲಿ ಸಾಕಷ್ಟು ಸಮಯನೂ ವ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು ಸಮ್ಮಿಶ್ರ ಸರ್ಕಾರ ಏನಾದರೂ ಇದ್ದರೆ. ಸೊ ಇಷ್ಟು ವಿಷಯಗಳು ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ಮತ್ತು ಸ್ಥಾನಕ್ಕೆ ಸಂಬಂಧಪಟ್ಟಂತೆ. ದೀಸ್ ಆರ್ ದ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ರೋಲ್ ಆಫ್ ದ ಚೀಫ್ ಮಿನಿಸ್ಟರ್ ಅಟ್ ದ ಸ್ಟೇಟ್ ಲೆವೆಲ್. ಥ್ಯಾಂಕ್ ಯು.